ಹೇಳ್ತಾವ್ರೆ. ಅವರು ಏನೋ ಗೊತ್ತಿಲ್ಲ, ಏನು ಆಯ್ತು. ಜ್ಞಾನಿಗಳು ನೀವು ನಾಚಿಕೆ ಆಗಬೇಕು. ನಿಮಗಿಲ್ಲ ಬುದ್ಧಿ. ಮಂಡತನ ಆಯ್ತು, ಒಬ್ರು ಮಾತಾಡ್ಬೇಕು. ಮಾತಾಡಿ, ಇನ್ನು ಮುಖ್ಯಮಂತ್ರಿ ಮಾತಾಡಕ್ಕೆ ಅವಕಾಶ ಕೊಡುವ. ನೀವು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಇವರು ವಿಚಾರ ನೀವು ಕೂತ್ಕೊಳ್ಳಿ ಅಶ್ವಥ್, ಕೂತ್ಕೊಳ್ಳಿ ಪ್ರಿಯಾಂಕ ಅವರೇ, ಸದ್ಯ ನಿಂಬುಡಕ್ಕೆ ಮಾತಾಡಿ ಮುಗಿಸ್ಲೇಬೇಕು. ಎಲ್ಲ ಕೊಡ್ತಾರೆ, ಎಲ್ಲ ಉತ್ತರ ವಿಚಾರ ಕೊಡ್ತಾರೆ. ಈಗ ಮತ್ತೆ ಬೇಡ, ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ ಅಧ್ಯಕ್ಷರೇ. ಮಂತ್ರಿಗಳೇ ಪಾಯಿಂಟ್ ಆಫ್ ಆರ್ಡರ್. ನಮ್ಮ ಅಶ್ವಥ್ ನಾರಾಯಣ್ ಕೂಡ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ದಿಲ್ಲಿದಲ್ಲೇ ಇಲ್ಲಿ ಸಾಕ್ಷಿನೇ ಇದೆಯಲ್ರಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿನ ಒಪ್ಕೊಂಡಿದ್ದಾರೆ. 89 ಕೋಟಿ ಅದು ಉತ್ತರ ಕೊಡ್ತಾರೆ. ಯಾರೋ ಬೇರೆ ಆಯ್ತು, ಕೂತ್ಕೊಳ್ಳಿ. ನೀವು ಪರಸ್ಪರ ಮಾತಾಡೋದು ಹೇಗೆ ಆಗ್ತದೆ? ಆಯ್ತಪ್ಪ, ಅವರೇ ಕೂತ್ಕೊಳ್ಳಿಗ ಬರುದಿಲ್ಲ. ಬಂದ ನಂತರ ಇದರಲ್ಲಿ ಸ್ಟಾರ್ಟ್ ಆಯ್ತು. ಕೂತ್ಕೊಳ್ಳಿಗ ಆಯ್ತು. ನಿನ್ನೆ ಆಯ್ತು, ಮತ್ತೆ ನೀವು ಮಾತಾಡಿ ಸಪರೇಟ್ ಆಗಿ. ಈಗ ಮುಖ್ಯಮಂತ್ರಿ ಉತ್ತರ ಕೊಡುವಾಗೆಲ್ಲ ಕೂಡ ಕೊಡ್ತಾರೆ. ಸುರೇಶ್ ಅವರೇ, ಮುಖ್ಯಮಂತ್ರಿ ಆಯ್ತು. ಆಯ್ತು, ಈಗ ಆಯ್ತು. ಯಾರಿಗೂ ಅರ್ಥ, ನನಗೆ ಅರ್ಥ ಆಗ ಏನ್ ಹೇಳ್ತಾರೆ ಅಂತ ಹೇಳಿ ನನಗೆ ಅರ್ಥ ಆಗುದಿಲ್ಲ. 10 ಜನ ಯಾರಿಗೂ ಅರ್ಥ ಆಗ್ತದೆ? ಆಯ್ತು, ಪ್ರಿಯಾಂಕ ಅವರೇ, ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ? ಸಿಬಿಐ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ? ಅವರು ಭ್ರಷ್ಟಾಚಾರದಲ್ಲೇ ಒಳಗೋಗಿ ಬಂದಿರೋದು. ನಾವಲ್ಲ, ನಿಮ್ಮ ಉಪಮುಖ್ಯಮಂತ್ರಿಯು ಭ್ರಷ್ಟಾಚಾರದಲ್ಲೇ ಹೋಗಿ ಬಂದಿರೋದು. ಮಾಡಿ ಚರ್ಚೆ, ಅದನ್ನು ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಈಗ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ ಅವ್ರು ಜೈಲಿಗೆ ಹೋಗಿ ಬಂದಿಲ್ವಾ? ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಆಯ್ತು, ಮತ್ತೆ ಮಾತಾಡಿ ಚರ್ಚೆ ಮಾಡಿ. ಉಪಮುಖ್ಯಮಂತ್ರಿ ಜೈಲಿಗೆ ಹೋಗಿ ಈಗ ಯಾರಿಗ ಅರ್ಥ ಆಗ ಏನ್ ಮಾತಾಡಿ ಯಾರಿಗೂ ಅರ್ಥ ಆಗುದಿಲ್ಲ. ಅದೇ ಹೇಳಿ ನೀವು. ಆಯ್ತು, ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು, ಮುಗಿಸಿ. ಬೆಲ್ಲ ಮಾತಾಡಿ ಮುಗಿಸ್ಲಿ. ಬೆಲ್ಲ ಕಂಟಿನ್ಯೂ.